ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್ ಅದು ಯಾವುದೇ ಆಟ ಆಗಿರ್ಲಿ ಆಟಗಾರರು ಬಬಲ್ ಗಮ್ ಅಥವಾ ಚೂಯಿಂಗ್ ಗಮ್ ಅಗಿಯೋದನ್ನ ನೋಡಿದ್ದೇವೆ. ವಿಶೇಷವಾಗಿ ಕ್ರಿಕೆಟ್ನಲ್ಲಿ ಕಪಿಲ್ ದೇವ್ನಿಂದ ಹಿಡಿದು ಇಂದಿನ ಸೂರ್ಯಕುಮಾರ್ ಯಾದವ್ ವರೆಗೆ ಅನೇಕ ಕ್ರಿಕೆಟಿಗರು ಮೈದಾನದಲ್ಲಿ ಬಬಲ್ ಗಮ್ ಅಗಿತಾರೆ. ಅಷ್ಟಕ್ಕೂ ಆಟಗಾರರು ಈ ಚೂಯಿಂಗ್ ಗಮ್ ಅನ್ನ ಯಾಕೆ ಬಳಸ್ತಾರೆ? ಇದನ್ನ ಅಗಿಯೋದ್ರಿಂದ ಏನಾದ್ರೂ ಪ್ರಯೋಜನವಿದ್ಯಾ ಎಂಬ ಪ್ರಶ್ನೆ ಮೂಡದೇ ಇರಲ್ಲ. ವಾಸ್ತವವಾಗಿ ಇದರ ಹಿಂದೆ ಒಂದು ವಿಶೇಷ ಕಾರಣವಿದೆ. ಬಬಲ್ ಗಮ್ ಅಗಿಯುವಾಗ ಮೆದುಳಿಗೆ ಸಾಮಾನ್ಯಕ್ಕಿಂತ ಹೆಚ್ಚಿನ ರಕ್ತ ಪೂರೈಕೆಯಾಗುತ್ತೆ. ಇದರಿಂದ ಮೆದುಳಿಗೆ ವಿಶ್ರಾಂತಿ ನೀಡುವ ಸೆರೋಟಿನಿನ್ ಬಿಡುಗಡೆಯಾಗ್ತದೆ. ಆದ್ದರಿಂದ ಕ್ರಿಕೆಟಿಗರು ಮೈದಾನದಲ್ಲಿರುವಾಗ ಆಯಾಸವನ್ನ ನಿಭಾಯಿಸಬಹುದು. ಈ ಕಾರಣಗಳಿಗಾಗಿ ಆಟಗಾರರು ಬಬಲ್ ಗಮ್ ಅಗಿಯಲು ಇಷ್ಟಪಡ್ತಾರೆ. ಈ ಚೂಯಿಂಗ್ ಗಮ್ ಅನಾರೋಗ್ಯಕರ ಮಾತ್ರವಲ್ಲ, ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಚೂಯಿಂಗ್ ಗಮ್ ಮೆದುಳಿನ ಹಿಪೋಕ್ಯಾಂಪಸ್ ಎಂಬ ಭಾಗವನ್ನ ಸಕ್ರಿಯಗೊಳಿಸುತ್ತೆ. ಇದರಿಂದ ಸ್ಮರಣೆ ಶಕ್ತಿ ಹೆಚ್ಚಾಗುತ್ತೆ. ಅಲ್ಲದೆ ಚೂಯಿಂಗ್ ಗಮ್ ಅಗಿಯೋದ್ರಿಂದ ಒತ್ತಡ ಮತ್ತು ಕಿರಿಕಿರಿ ಕಡಿಮೆ ಆಗುತ್ತೆ. ಅಲ್ಲದೆ ಬಾಯಿಯ ದುರ್ವಾಸನೆಯನ್ನ ಸಹ ಕಡಿಮೆ ಮಾಡುತ್ತೆ. ಹಲ್ಲುಗಳ ಹಳದಿ ಬಣ್ಣವನ್ನ ತೆಗೆದುಹಾಕುತ್ತೆ.